ಗವನ ಉರುವವ ಎತ್ತೈನ ಮಕ್ಕವಾಯಿಬ ದೈವ ಪಿರವಿಗಳೇ. ಮಹರ್ಷಿ ವಸಿಷ್ಠರು ತನ್ನ 100 ಕುನವೆಯ ಸತ್ತದ ನೋಡಿ ಅತ್ತು ನಿಬ್ಬನೆ ರಾಜ ಕೌಶಿಕರು ತನ್ನವ ನೋಡಿ ಎನ್ನ ಕೋಡ ಸಂಡಾಕು ಎನ್ನವ ಜೇಚಿ ತೋರ್ಚು ತಂದು ಸವಾಲ್ ಬಿಟ್ರು. ಮಹರ್ಷಿ ವಸಿಷ್ಠರು ದುಃಖದೋಗೆ ತುಂಬಿದ ಕರುಣನೋಗೆ ತನ್ನ ನೋಡಿ ರಾಜನ ಇಬ್ಬನತ ದೇವಲೋಕಾಂದು ಬಂದ ಎಲ್ಲ ಸಾಧು ಸನ್ಯಾಸಿಗಳಿಗೂ ಮಹಾನ್ಗಳಿಗೂ ಎಲ್ಲ ಜೀವರಾಶಿಗಳಿಗೂ ಸೇವೆ ಮಾಡುವುದಾಗಿಯೇ ದೇವರೆಲ್ಲ ತಂದ ಆ ದೈವೀಗ ಕರುವಾಯಿಬ್ಬ ಕಾಮಧೇನು ನಂದಿನಿಯ ಅಬಗರಿಚಿನ ಓನೆಂಬುದಾಗಿ ಎನ್ನ ಕೋಡ ಸಂಡಾಕಿದೆ. ಇಂದು ಒಂದು ಅರಿಯಾದ ಎನ್ನ ಅಪ್ಪಾವಿ ಕುನವಿಯ ಕೊದ್ದು ಕೂಡ ನಿನ್ನ ಕೋಪ ಅಡುಂಗುಲಿಯ ಈಸುಕಾಲ ತವ ಇದ್ದು ಕೂಡ ನಿನ್ನ ಮನಸ್ಸ ನಿನ್ನಾದ ಕಟ್ಟುಪಡುತ್ತದೆ ಮುಡಿವಿಲಿಯಾ ಈ ಪಡಿವಾಂಗುವ ಎಣ್ಣ ನಿನ್ನ ಮನಸ್ಸೊಂದು ಓಪಿಲಿಯಾ ಅಂದು ಕೇತರು. ಇದನ್ನೆಲ್ಲ ಕೇತಗಿಂದಾಡು ಕೂಡ ರಾಜ ಕೌಶಿಕರನ ಮನಸ್ಸು ಮಾರುಲೆ, ತನ್ನ ಕೋಪವು ಕಮ್ಮಿ ಆಪುಲೆ. ಮಹರ್ಷಿ ವಶಿಷ್ಠರು ಕೂಡ ಸಂಡ ಹಾಕುದಕ್ಕೆ ತಯಾರಾದರು. ತಾ ವರವಾ ಈಸಿದ ಎಲ್ಲಾ ದಿವ್ಯ ಶಕ್ತಿವಾಯ್ದ ಅಸ್ತ್ರವೆಲ್ಲವ ಪ್ರಯೋಗ ಮಾಡಿದರು. ಅಪ್ಪರ ಕಾಲ ಎರಡಾಗೋಸು ಸಂಡ ನಡುತ್ತು. ಅದೇ ಸಮಯನೊಗೆ ವಶಿಷ್ಠರು ಕೈ ನಡುವ ಬ್ರಹ್ಮದಂಡ ಕೂಡ ತನ್ನ ದಿವ್ಯ ಅಸ್ತ್ರ ಎಲ್ಲ ತೋಯ್ಟ ಕಡೇಸಿಯ ತಾ ಶಿವಪೆರುಮಾನ್ ಕೊಡಿಸಿದ ಆ ದಿವ್ಯ ಪರಸೋಂದೇಗುವ ಆ ದೈವೀಗ ಕೊಡಲಿಯ ತೂಕಿ ಇಟ್ಟರು. ಅದು ಎರಡು ಮೋದುದುಗ ಮುಂದಾಡೆ ನಾರದರಲ್ಲಿಯ ಪ್ರತ್ಯಕ್ಷ ಆಯಿ ತೋರಿ ಬ್ರಹ್ಮದಂಡವು ದಿವ್ಯ ಪರಸು ಒಂದೊಂದು ಮೋದನೆ ಈ ಒಲಗವೇ ಅಳಿವು ಬಂದುಬಿಟ್ರ ಅತ್ತೆಂದು ನಾರದರು ಎರಡಾಗ ಉಪದೇಶ ಮಾಡಿದರು. ನಿಂಗೆರಡಾನ ಸಂಡೆಯಿಂದ ಈ ಒಲಗನಿಬೆ ಎಲ್ಲ ಜೀವರಾಶಿಯು ಅಳಿಂಜುದಾ ದಯವು ಮಾಡಿ ಒಬ್ಬಗೊಬ್ಬಗ ಬುಟ್ಟು ಕೊಟ್ಟು ಹೋಗಿವಿ ಎಂದು ಕೇತರು. ಇದನ್ನ ಉಣರ್ಂದ ಮಹರ್ಷಿ ಸಪ್ತರ್ಷಿ ವಶಿಷ್ಠರು ಶಾಂತವಾಗಿ ಇನ್ನು ನಾ ಸಂಡಾಕುದಲೆಂಬ ಆ ಸತ್ಯವಾಕವು ನಾರದರು ಕೊಟ್ಟರು. ಅದೇ ಸಮಯನೋಗೆ ಇನ್ನೊಂದು ಪಕ್ಕ ರಾಜ ಕೌಶಿಕರನ ಮನಸ್ಸು ಮಾರುಲೆ, ತನ್ನ ಮನಸ್ಸು ಎರುಗುಲೆ. ಕೋಪವು ವೆರುಪವು ಇನ್ನೂ ಜಾಸ್ತಿ ಆಯ್ತು ಅಟ್ಟಿತು. ತನಗೆ ಓಸನೆಯೂ ಆತು. ಈಸುಕಾಲ ತವ ಇದ್ದು ಫಲ ದಿವ್ಯ ಅಸ್ತ್ರವ ಈಸಿನಿಂದಾಡು ಕೂಡ ಮಹರ್ಷಿ ಕೈ ನಡುವ ಬ್ರಹ್ಮದಂಡ ಕೂಡ ಎಲ್ಲಾ ದಿವ್ಯ ಅಸ್ತ್ರವು ದಿವ್ಯ ಶಕ್ತಿಯು ಸೋತು ಬಿಟ್ಟತ್ತವಾ ತಮ್ಮನೆ. ಆ ಬ್ರಹ್ಮದಂಡನ ಶಕ್ತಿ ಮಾಕೆ ನಾ ಇನ್ನೂ ಕಷ್ಟಪಟ್ಟು ತವ ಇದ್ದು ಆ ಒಂದು ದಿವ್ಯ ಶಕ್ತಿಯನ್ನ ಈಸುದುಂಬುದಾಗಿ ಮರ್ಚಿಯು ಇಮೆಯ ಮಲೆಗೋಯಿ ತವ ಇದ್ದರು. ನೀಲಗಿರಿಯ ಇಬ್ಬ ನೀಲಮಣಿಗಳೇ ನಾಯಿಗ ಈ ತುಂಬಿದ ಗವದ ಸ್ವಾಮಿ ರಾಜ ಕೌಶಿಕರು ಎತ್ತೆ ಬ್ರಹ್ಮಋಷಿಂಬ ಆ ಪಟ್ಟವ ತನ್ನ ತವ ಮೂಲೆಯವ ಈಸಿದ್ರು ಎಂಬುದನ್ನ ಪತ್ತಿ ನಾ ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ.